ಆಸ್ತಿಗಾಗಿ ಅತ್ತೆಯನ್ನೇ ಕಾಲುವೆಗೆ ಎಸೆದು ಮರ್ಡರ್ ಮಾಡಲಾಗಿದೆ. 80 ವರ್ಷದ ಅಜ್ಜಿಯನ್ನ ಹತ್ಯೆಗೈದಿದ್ದಾರೆ ಅಳಿಯಂದಿರು. ಇದು ಬಾಗಲಕೋಟೆ ಜಿಲ್ಲೆ ಜಗದಾಳ ಗ್ರಾಮದಲ್ಲಿ ನಡೆದಿರುವ ಘಟನೆ. ಆಸ್ತಿಗಾಗಿ ಅತ್ತೆಯನ್ನೇ ಕಾಲುವೆಗೆ ಎಸೆದು ಮರ್ಡರ್ ಮಾಡಿದ್ದಾರೆ ಅಳಿಯಂದಿರು. 80 ವರ್ಷದ ಅಜ್ಜಿಯನ್ನ ಹತ್ಯೆಗೈದಿದ್ದಾರೆ. ಬಾಗಲಕೋಟೆಯ ಜಗದಾಳ ಗ್ರಾಮದಲ್ಲಿ ಘಟನೆ ನಡೆದಿದೆ. ಜಗದಾಳ ಗ್ರಾಮದ ಚಂದ್ರವ್ವ ನಿಲಜಗಿ ಅವರನ್ನ ಈ ರೀತಿಯಾಗಿ ಹಲ್ಲೆ ಮಾಡಿ ಅವರನ್ನ ಕೊಲೆ ಮಾಡಿರೋದು. 11 ಎಕರೆ ಆಸ್ತಿಗಾಗಿ ಅಣ್ಣನ ಮಕ್ಕಳೇ ಈ ಒಂದು ಕೊಲೆಯನ್ನ ಮಾಡಿದ್ದಾರೆ. ತಂದೆಯ ಆಸ್ತಿಯಲ್ಲಿ 11 ಎಕರೆ ಚಂದ್ರವ್ವಗೆ ಬಂದಿತ್ತು. ಜಮೀನು ಸರ್ವೆ ವೇಳೆ ಸ್ಥಳಕ್ಕೆ ಬಂದಿದ್ರು ಈ ಹಂತಕರು. ಮೊದಲು ಚಹಾ ಕುಡಿಯೋದಕ್ಕೆ ಕಾರಿನಿಂದ ಇಳಿಸಿದ್ದಾರೆ. ಬಳಿಕ ಘಟಪ್ರಭಾ ನದಿ ಕಾಲುವೆಗೆ ತಳ್ಳಿ ಡ್ರಾಮಾ ಮಾಡಿದ್ದಾರೆ. ಚಂದ್ರವ್ವನನ್ನ ಬದುಕಿಸುವಂತಹ ನಾಟಕ ಆಡಿದ್ರು ಈ ಆರೋಪಿಗಳು. ಆದರೆ ಆಸ್ಪತ್ರೆಗೆ ಕರೆದೊಯ್ಯುವ ನೆಪದಲ್ಲಿ ದಾರಿ ಮಧ್ಯೆ ಹತ್ಯೆ ಮಾಡಿದ್ದಾರೆ. ಹತ್ಯೆಗೈದ 5 ಆರೋಪಿಗಳನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ. ಆಸ್ತಿಗಾಗಿ ಸಂಬಂಧಗಳು ಲೆಕ್ಕನೇ ಇಲ್ಲ. ಅವರ ಅತ್ತೆ ಆಗಿರ್ಲಿ ಅಥವಾ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದೀವಲ್ಲ, ತಂದೆ ಮಗನ ಆಗುವಂತಹ ಘಟನೆಗಳಾಗಿರ್ಬೋದು ಅಥವಾ ಅಣ್ಣ ತಮ್ಮಂದಿರ ನಡುವೆ ಆಗ್ತಾ ಇರುವಂತಹ ಇಂತಹ ಕೃತ್ಯಗಳಾಗಿರ್ಬೋದು, ಸಂಬಂಧವೇ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ಕೇವಲ ಆಸ್ತಿ, ಹಣ, ದುಡ್ಡು ಈ ರೀತಿಯಾಗಿಯೇ ಈಗ ಬೆಲೆಯನ್ನು ಕೊಡ್ತಾ ಇರೋದು. ಇಲ್ಲೂ ಕೂಡ ಅಂಥದ್ದೇ ಆಗಿದೆ. ದೇವರಿಗೆ 16 ಲಕ್ಷದ ಬೆಳ್ಳಿ ಬಾಗಿಲನ್ನ ಅರ್ಜಿ ಮಾಡಿಸಿದ್ರು. ಪ್ರಭುಲಿಂಗ ದೇವರಿಗೆ ಚಂದ್ರವ್ವ ಬಾಗಿಲನ್ನ ಮಾಡಿಸಿದ್ರು. ಈಗ ಅಳಿಯರಿಂದಲೇ ಹತ್ಯೆಯಾಗಿದ್ದಾರೆ ಚಂದ್ರವ್ವ. ಆಸ್ತಿ, ತಮ್ಮ ತಂದೆಯ ಪಾಲಿನ ಆಸ್ತಿ ಸೋದರತೆಗೆ ಸಿಕ್ತು ಅನ್ನುವಂತಹ ಕಾರಣಕ್ಕಾಗಿ 11 ಎಕರೆ ಆಸ್ತಿಗಾಗಿ ಅಣ್ಣನ ಮಕ್ಕಳೆಲ್ಲರೂ ಸೇರಿ ಮಾಡಿರುವಂತಹ ಕೃತ್ಯ. ಅದರಲ್ಲೂ ಕೂಡ 80 ವರ್ಷದ ಅಜ್ಜಿ ಆಕೆಯನ್ನ ಸರ್ವೆ ಮಾಡಿಸುವಂಥ ನೆಪದಲ್ಲಿ ಕರ್ಕೊಂಡು ಹೋಗಿ ಆ ನಂತರ ತಳ್ಳಿ ಆ ನಂತರ ಆಸ್ಪತ್ರೆಗೆ ಕರ್ಕೊಂಡು ಹೋಗುವ ನೆಪದಲ್ಲಿ ಆಕೆಯನ್ನ ಹತ್ಯೆ ಮಾಡಿದಾರಲ್ಲ. ಆ ಅಜ್ಜಿ ಇನ್ನು ಎಷ್ಟು ವರ್ಷ ಬದುಕ್ತಿದ್ರೋ ಏನೋ ಗೊತ್ತಿಲ್ಲ. ಆದರೆ ಈ ರೀತಿಯಾದಂತಹ ಕೃತ್ಯವನ್ನ ಮಾಡಿ ಇದೀಗ ಜೈಲು ಪಾಲಾಗಿದ್ದಾರೆ ಅಳಿಯಂದಿರು. ಕಾಲುವೆಗೆ ತಳ್ಳಿ ಆಮೇಲೆ ಡ್ರಾಮಾ ಕೂಡ ಮಾಡ್ತಾರೆ. ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂತಹ ನೆಪದಲ್ಲಿ ಆಕೆಯನ್ನ ಹತ್ಯೆ ಮಾಡಿದ್ದಾರೆ. ಇದೀಗ ಈ ಪ್ರಕರಣವನ್ನ ಭೇದಿಸಿರುವ ಪೊಲೀಸರು ಈ 5 ಜನರನ್ನ ಕೂಡ ಅರೆಸ್ಟ್ ಮಾಡಿದ್ದಾರೆ. ಕೊನೆಗೂ ಗೊತ್ತಾಗಿದೆ ಈ ಕೊಲೆಗೆ ಇವರೇ ಕಾರಣ ಅನ್ನುವಂಥದ್ದು, ಇವರೇ ಈ ರೀತಿಯಾಗಿ ನಾಟಕ ಮಾಡಿರೋದು, ಇವರೇ ಆಕೆಯನ್ನ ಸಾಯಿಸಿರೋದು ಅನ್ನೋದು ಕೂಡ ಗೊತ್ತಾಗಿದೆ. ಇವರು ಕೆನಾಲಲ್ಲಿ ಇವ್ರು 3 ಜನ ಅವರಿಗೆ ಇನಿಷಿಯಲಿ ಪುಷ್ ಮಾಡಿದ್ದಾರೆ. ಬೇರೆ ಪಬ್ಲಿಕ್ ಗೊತ್ತಾದ ನಂತರ ಅವರೇ ಇವರಿಗೆ ಸೇವ್ ಮಾಡಿದ್ದಾರೆ. ಆದರೆ ಇಲ್ಲಿ ಬನಟ್ಟಿಯಿಂದ ಗೋಕಾಕ್ ಕಡೆ ಹಾಸ್ಪಿಟಲಲ್ಲಿ ಹೋಗುವಾಗ ನಮಗೆ ಅನುಮಾನ ಇದೆ ಅವರು ಇವ್ರದ್ದು ಮರ್ಡರ್ ಮಾಡಿದ್ದಾರೆ. ಇದು ಆಧಾರ್ ಬೇಸಿಸ್ ಮೇಲೆ ನಾವು ಈಗಾಗಲೇ FIR ರಿಜಿಸ್ಟರ್ ಮಾಡಿದ್ದೀವಿ. ಟೋಟಲ್ ಗಾಡಿಯಲ್ಲಿ ಬನಟ್ಟಿಯಿಂದ ಗೋಕಾಕ್ ಹೋಗುವ ಗಾಡಿಯಲ್ಲಿ 6 ಜನ ಇದ್ದು ಅದರಲ್ಲಿ 5 ಜನ ಮೇನ್ ಆರೋಪಿ ಎಲ್ಲ ಅರೆಸ್ಟ್ ಆಗಿದ್ದಾರೆ. ಇನ್ನೊಬ್ಬರು ಡ್ರೈವರ್ ಅರೆಸ್ಟ್ ಆಗಬೇಕು. ಅದನ್ನು ಕೂಡ ಆದಷ್ಟು ಬೇಗ ನಾವು ಪತ್ತೆ ಹಚ್ತೀವಿ. ಕೂತು ಅಜ್ಜಿ ನಟ್ಟು ಬೇದರು, ನಮ್ಮನ್ನು ಒಟ್ಟು ಬೇದರ್ರಿ. ಬೇದ ಟೈಮ್ದಾಗ ಹಂಗೆ ವಾದಿವ್ರಿ. ಹೋಗಿ ಕಿಶಿಂದ ನಾವೇನು ಯಾವಾಗ ಬಂದವರೆಲ್ಲ ಏನಿಲ್ಲ ಅಂತೆ, ಅಜ್ಜಿ ನಿನ್ನ ಜಮೀನು ಎಲ್ಲಿ ಐತಿವಾ ಅಂತೇಳಿ ತೋರಿಸ್ತಾನೆ ಅಂತ ನಾ ತೋರಿಸ್ತೀನಿ ಅಂದಳ್ರಿ. ಹಂಗೆ ನಡ್ರಿ ಈ ಕಡೆ ಹೋರಿ ಅಂತಂದು ಅವ್ರ ಜಮೀನು ಜಾಗದಾಗ ಬಂದರ್ರಿ. ಹಂಗೆ ಬಂದಿವ್ರಿ ಅಂತ ಇಲ್ಲೇ ಐತಿ ನೋಡ್ರಿ ಅಂದಳ್ರಿ. ನಾನು ಕೂಡ ಇಲ್ಲಿ ಹಿಡ್ಕೊಂಡು ಎಲ್ಲಿ ತಕ ನಿನ್ನ ಜಮೀನು ಅಂತೆ, ಅಲ್ಲಿ 3 ಬಾಯಿ ತಕ ಐತಿಪ್ಪ ಅಂತಂದಳ್ರಿ. ಅಂದ ಟೈಮ್ದಾಗ ರೀ ಮುಂದೆ ಹಂಗೆ ಸ್ವಲ್ಪ ಅವ್ರು ಸರ್ವೇದವ್ರು ಮುಂದೆ ಹೋದ್ರಿ. ನಾವು ಹಿಂದಿನ ಥರ ಕಾರ್ ಗಾಡಿ ಚಾಲೂ ಮಾಡಿ ಹೋದಾಗ ಏನೈತ್ರಿ, ಇವರ ಸದಾಶಿವ, ಮಲ್ಲಪ್ರಿ, ಮುಂದೆ ಶಂಕರಪ್ರಿ, ಪರಾಪ್ರಿ, ಸದಾಪ್ರಿ, ಶಂಕರು ರೀ, ಸಿದ್ದು ರೀ, ಇವರೆಲ್ಲ ಕೂಡಿ ಆಯಿನನ್ನು ಇದನ್ನು ಮಾಡಿ ಕೆನಾಲ್ ಅದ. ಜರದಾಳ ಪ್ರಭುದೇವರು, ಅಲ್ಲಂ ಪ್ರಭುದೇವರು ಭಕ್ತರು. ಅವರು ದೇವ್ರ ಸಂಬಂಧ ಎಲ್ಲ ಥರ ಸೇವೆ ಮಾಡ್ತಾರೆ. ಅವರು ಒಂದು 22 kg ಬೆಳ್ಳಿ ಬಾಗಿಲನ್ನು ಪ್ರಭುದೇವರು ಬಾಗಿಲಿಗೆ ಮಾಡಿಸ್ಕೊಟ್ಟಾರ. ಅಷ್ಟು ಭಕ್ತಿವಂತಕ್ಕೆ ಅವರು ತವ್ರ ಮನೆಯದು ಒಂದು ಆಸ್ತಿ ಬರ್ಬಿಡ್ತಾರೆ. ಈಗ ಒಂದು 11 ಎಕರೆ 10 ಎಕರೆ ಚಿಲ್ಲರ. ಆ ಆಸ್ತಿ ಸಂಬಂಧ ಗೌರ್ಮೆಂಟ್ ಸರ್ವೇದಾರ್ ಬಂದಿರು, ನೋಟಿಸು ಕೊಟ್ಟಿರು. ಕೊಟ್ಟ ನಂತರ ಅವ್ರು ಗೌರ್ಮೆಂಟ್ದವ್ರು ಬಂದರು. ಈ ಅಜ್ಜಿಗೆ ನೆಟ್ಟಾಗ ಎದ್ದು ಆಗ ಹೋಗಾಕೆ ಬರ್ತಿದ್ದಲ್ಲ, ಆದರೂ ಗಾಡಿಯಾಗ ಮನ್ಕೊಂಡಳಕ್ಕೆ ಅಕ್ಕಿನ ಹೊರಗೆ ಕೆನಾಲ್ದಾಗ ಎಳೆದು ಹೋಗದ ಇವರು ಸಿದ್ದಪ್ಪ, ಪ್ರಭು, ಆಮೇಲೆ ಸದಾಶಿವ, ಶಂಕರ, ಮಲ್ಲಪ್ಪ ಇವರಕ್ಕಿನ ಜಗ್ಗಿ ಹೋಗಿದ್ಕಿಸಿನ ಕೆನಾಲ್ದಾಗ ಹೋಗಿದ್ರೆ ಸರ್ವೇದವ್ರು ಇದ್ದಾಗನ ಕೆನಾಲ್ದಾಗ ಹೋಗಿದ್ರಿ ಆಕೆ ಒಂದು 200 ಫೂಟ್ ತೆಲ್ಕೊತ ಹೋಗ್ತಿರು. ಹೋಗೋ ಟೈಮ್ದಾಗ ಮತ್ತು ಅವರ ಟುಟ್ಟು ಕೂಡ ಆಕಿನ ಮ್ಯಾಗ ತೆಗೆದು ಆಕಿನ ಸರ್ಕಾರ ದವಾಖಾನೆ, ಬನಟ್ಟಿ ಸರ್ಕಾರ ದವಾಖಾನೆ ಶಿಫ್ಟ್ ಮಾಡಿದ್ರೆ
ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಆಸ್ತಿಗಾಗಿ ಯಾರು ಏನ್ ಬೇಕಾದ್ರೂ ಮಾಡ್ತಾರೆ ಅನ್ನೋದಕ್ಕೆ ಇತ್ತೀಚಿನ ದಿನಗಳಲ್ಲಿ ನಡೀತಿರುವಂತಹ ಘಟನೆ, ಅದಕ್ಕೆ ಇದೊಂದು ಕೂಡ ಆಡ್ ಆನ್ ಆಗಿದೆ ಅಂತಾನೆ ಹೇಳಬೇಕಾಗತ್ತೆ. ಈ ಸಂದರ್ಭದಲ್ಲಿ ಪೊಲೀಸರು ಈ ಪ್ರಕರಣವನ್ನು ಹೇಗೆ ಭೇದಿಸಿದ್ರು? ಶರ್ಮಿತಾ, ಪ್ರಮುಖವಾಗಿ ಏನಂದ್ರೆ 11 ಎಕರೆ ಆಸ್ತಿ ಎಲ್ಲಿ ತಮ್ಮ ಕುಟುಂಬದ ಕೈ ಬಿಟ್ಟು ಹೋಗುತ್ತೆ ಅನ್ನುವಂತಹ ಆತಂಕದ ಹಿನ್ನೆಲೆಯಲ್ಲಿ ಏನು ಸೋದರ ಅತ್ತೆಯನ್ನ ಅಳಿಯಂದ್ರು ಈ ರೀತಿಯಾಗಿ ಕೊಲೆ ಮಾಡಿರುವಂತಹ ಘಟನೆ ಇದಾಗಿರುವಂತದ್ದು. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಟ್ಟಿನ ಜಗದಾಳ ಗ್ರಾಮದಲ್ಲಿ ಏನು ಚಂದ್ರವ್ವ ಅನ್ನುವಂತಹ ಅಜ್ಜಿ ಇದ್ರು. ಆ ಅಜ್ಜಿ ಹಿಂದಿನೂ ಕೂಡ ದಾನ ಮಾಡುತ್ತಾ ಒಂದು ರೀತಿ ಫೇಮಸ್ ಆದಂತಹ ಅಜ್ಜಿ. ಹಿಂದಿನೂ ಕೂಡ ಅಜ್ಜಿಯ ಬಗ್ಗೆ ಸಾಕಷ್ಟು ಸುದ್ದಿಗಳು ಬಂದಿತ್ತು. ಅಂದ್ರೆ ಏನಂತಂದ್ರೆ ಆ ಅಜ್ಜಿಗೆ ಮಕ್ಕಳಿರ್ಲಿಲ್ಲ, ಮದುವೆ ಆದ ಹೊಸ್ತರಲ್ಲೇ ಗಂಡ ತೀರ್ಕೊಂಡಿದ್ರಂದಾಗಿ ಅಜ್ಜಿ ಒಬ್ಬಂಟಿಯಾಗಿನೇ ಜೀವನವನ್ನ ಮಾಡ್ತಾ ಇದ್ರು. ತನ್ನ ಭಾಗದಲ್ಲಿ ಬರಬೇಕಾದಂತಹ ಆಸ್ತಿಗಾಗಿ ಕೋರ್ಟ್ ಅಲ್ಲಿ ಅಂದ್ರೆ ನ್ಯಾಯವನ್ನ ಹೂಡಿದ್ರು. ಆ ಒಂದು ಸಂದರ್ಭದಲ್ಲಿನೇ ಆಕೆಗೆ ಕೋರ್ಟ್ ಮೂಲಕ 11 ಎಕರೆ ಆಸ್ತಿಯನ್ನ ಕೊಡಬೇಕು ಅನ್ನುವಂಥ ಆದೇಶ ಹೊರಡಿಸಿತ್ತು. ಆ ಒಂದು ಹಿನ್ನೆಲೆಯಲ್ಲಿನೇ ಇನ್ನು ಸರ್ಕಾರದ ಮೂಲಕ 11 ಎಕರೆ ಆಸ್ತಿಯನ್ನ ಸರ್ವೆ ಮಾಡಿ ಅಜ್ಜಿಗೆ ಒಪ್ಪಿಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಒಂದು ಪ್ರಕ್ರಿಯೆ ನಡೆದಿತ್ತು. ಆ ಪ್ರಕ್ರಿಯೆ ನಡೆದಂತ ಸಂದರ್ಭದಲ್ಲಿ ಜಮೀನಿಗೆ ಹೋದಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಆ ಆಸ್ತಿಯನ್ನ ಎಲ್ಲಿ ಆ ಅಜ್ಜಿಗೆ ಬಂದಂತ ಸಂದರ್ಭದಲ್ಲಿ ಅವರು ಮತ್ತೆ ತಾವು ಬದುಕಿರುವಾಗಲೇ ಆ ಅಜ್ಜಿಗೆ ಆಸ್ತಿ ಹೋದ್ರೆ ಅದನ್ನ ಯಾರಿಗಾದ್ರೂ ದಾನ ಮಾಡಿಬಿಡ್ಬೋದು ಅನ್ನೋಂತ ಒಂದು ಆತಂಕದಲ್ಲಿ ಆಕೆಯನ್ನ ಈ ರೀತಿಯಾಗಿ ಮುಗಿಸಿದ್ರೆ ಆಸ್ತಿ ನಮಗೆ ಬರ್ಬೋದು ಅನ್ನೋಂತ ಒಂದು ದುರಾಸೆಯಿಂದಾಗಿ ಈ ರೀತಿಯಾಗಿ ಅಳಿಯಂದ್ರು ಎಲ್ಲರೂ ಸೇರಿ ಕೊಲೆ ಮಾಡಿರುವಂತದ್ದು. ಇನ್ನು ಈ ಅಜ್ಜಿ 2022ರಲ್ಲಿ ತಾನು ಏನು ತನಗೆ ಯಾರು ಸಂಬಂಧಿಕರು ಇಲ್ಲಿದ್ದರೂ ಕೂಡ ತರಕಾರಿ ವ್ಯಾಪಾರ ಮತ್ತು ಹೂವಿನ ವ್ಯಾಪಾರವನ್ನ ಮಾಡಿಕೊಂಡು ದೇರದಾಳ ಪಟ್ಟಣದಲ್ಲಿರ್ತಕ್ಕಂತಹ ಅಲ್ಲಮಪ್ರಭು ದೇವಸ್ಥಾನದ ಬಳಿ ಜೀವನವನ್ನ ಸಾಗಿಸ್ತಾ ಇದ್ಲು. ಹೌದು, ತರಕಾರಿ ವ್ಯಾಪಾರದ ಮೂಲಕವೇ ತಾನು ದುಡ್ದಂತಹ ಎಲ್ಲಾ ಹಣವನ್ನು ಕೂಡ ದೇವಸ್ಥಾನದ ಬಾಗಿಲನ್ನ ಮಾಡಿಸೋದಕ್ಕೆ ಅಂತೇಳಿ 16 ಲಕ್ಷ ರೂಪಾಯಿ ದಾನವನ್ನ ಮಾಡಿದ್ರು. ಅದಕ್ಕೂ ಮುನ್ನ ಏನು 3 ಲಕ್ಷ ರೂಪಾಯಿ ದಾನವನ್ನ ಮಾಡಿ ಆ ದೇವಸ್ಥಾನದಲ್ಲಿ ಒಂದು ಕೊಠಡಿಯನ್ನ ಕಟ್ಟಿಸಿದ್ರು. ಇದೇ ಹಿನ್ನೆಲೆಯಲ್ಲಿನೂ ಆ ಅಜ್ಜಿಗೆ ವಯಸ್ಸಾದ ಬಳಿಕ ಈ ಒಂದು ದೇವಸ್ಥಾನದ ಅರ್ಚಕ ಏನಿದ್ದಾರೆ ಕಾಡಯ್ಯ ಅವರು ಆ ಅಜ್ಜಿಯನ್ನ ಪೋಷಣೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ರು. ಆ ದೇವಸ್ಥಾನದ ಒಂದು ಆವರಣದಲ್ಲಿನೇ ಒಂದು ಕೊಠಡಿಯನ್ನ ಕೊಟ್ಟು ಆ ಅಜ್ಜಿಯನ್ನ ಕಳೆದ 8 ತಿಂಗಳಿಂದ ಅವರು ನೋಡ್ಕೊಳ್ತಾ ಇದ್ರು. ಇಂತಹ ಒಂದು ಬೆಳವಣಿಗೆ ಮಧ್ಯೆ ಇದೀಗ ಏನು ಆಸ್ತಿ ಆ ಅಜ್ಜಿಗೆ ಸೇರ್ಬೇಕು ಅನ್ನೋಂತ ಹಿನ್ನೆಲೆಯಲ್ಲಿ ಕೋರ್ಟ್ ಆದೇಶ ಬಂದಂತ ಹಿನ್ನೆಲೆಯಲ್ಲಿನೇ ಜನವರಿ 12ನೇ ತಾರೀಕಿಗೆ ಒಂದು ನೋಟಿಸ್ ಅನ್ನ ಕೊಟ್ಟಿರ್ತಾರೆ. 13ನೇ ತಾರೀಕಿಗೆ ಈ ಭೂಮಿಯನ್ನ ಸರ್ವೆ ಮಾಡೋದಕ್ಕಂತೇಳಿ ಅಧಿಕಾರಿಗಳು ಬಂದಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಜಮೀನಿಗೆ ಹೋದಂತ ಸಂದರ್ಭದಲ್ಲಿ ಅಜ್ಜಿಯನ್ನ ಕಾರ್ನಲ್ಲಿ ಕುಳಿತಂತ ಅಜ್ಜಿಯನ್ನ ಮನೆಗೆ ಕರೆಸಿ ಚಾ ಕುಡಿಸ್ಬೇಕು ಅನ್ನೋಂಥ ಹಿನ್ನೆಲೆಯಲ್ಲಿ ಆಕೆನ ಕೆಳಗಡೆ ಇಳಿಸ್ತಾರೆ. ಆ ಒಂದು ಸಂದರ್ಭದಲ್ಲಿ ಆ ಜಮೀನಿಗೆ ಹೊಂದಿಕೊಂಡಂತೆ ಘಟಪ್ರಭಾ ನದಿಯ ಕಾಲುವೆ ಇರುತ್ತೆ. ಆ ಕಾಲುವೆಯಲ್ಲಿ ಏಕಾಏಕಿಯಾಗಿ ಅಜ್ಜಿಯನ್ನ ತಳ್ತಾರೆ. ಅದಾದ ಬಳಿಕ ಅಜ್ಜಿ ಕಿರ್ಚಾಡ್ತಾ ಇದ್ದಂತೆಯೇ ಏನು ಎಲ್ಲಿ ನಾವು ಸಿಕ್ಕಾಕೊಂಡ್ ಬಿಡ್ತೀವಿ ಅನ್ನುವಂತಹ ಒಂದು ಆತಂಕದಿಂದ ಆ ತಳ್ಳಿದವರೇ ಒಂದು ನಾಟಕವನ್ನ ಮಾಡ್ತಾರೆ. ಅಜ್ಜಿಯನ್ನ ಕಾಪಾಡಿ ಹೊರಗಡೆ ತೆಗೆದಿದ್ದೀವಿ ಅನ್ನುವಂತಹ ಒಂದು ಡ್ರಾಮಾವನ್ನ ಕ್ರಿಯೇಟ್ ಮಾಡ್ತಾರೆ. ಅಲ್ಲಿ ಒಂದು ಸೀನ್ ಕ್ರಿಯೇಟ್ ಮಾಡಿ ಆ ಒಂದು ಇದರಿಂದ ಬಚಾವ್ ಆಗೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆಗ್ಲೂ ಕೂಡ ಈ ಒಂದು ಘಟನೆಯ ಬಗ್ಗೆ ಅನುಮಾನ ಯಾರಿಗೂ ಕೂಡ ಬಂದಿರೋದಿಲ್ಲ. ಬಳಿಕ ಆ ಕಾಡಯ್ಯ ಏನ್ ಮಾಡ್ತಾನೆ, ಆ ಅಜ್ಜಿಯನ್ನ ಕರ್ಕೊಂಡ್ಬಂದು ಬನಟ್ಟಿಯ ಒಂದು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸೋದಕ್ಕೆ ಮುಂದಾಗ್ತಾರೆ. ಆ ಒಂದು ಸಂದರ್ಭದಲ್ಲಿ ವಯಸ್ಸಾಗಿರೋದ್ರಿಂದಾಗಿ ಹೆಚ್ಚಿನ ಚಿಕಿತ್ಸೆ ಅಗತ್ಯ ಇದೆ, ಹೀಗಾಗಿ ನೀವು ಗೋಕಾಕ್ನಲ್ಲಿ ಬೇರೊಂದು ಆಸ್ಪತ್ರೆಗೆ ಹೋಗಿ ಅಂತ ಹೇಳಿ ವೈದ್ಯರು ರೆಫರ್ ಮಾಡಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಮಾರ್ಗ ಮಧ್ಯಕ್ಕೆ ಆ ಕಾರ್ನಲ್ಲಿ ಕರ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಕಾರಿನ ಕಾರ್ನ ನಿಲ್ಲಿಸಿ ಕಾಡಯ್ಯ ಇದ್ದಂತಹ ಕಾರ್ನ ನಿಲ್ಲಿಸಿ ಆ ಅಜ್ಜಿಯನ್ನ ತಮ್ಮ ವಾಹನದಲ್ಲಿ ಕರ್ಕೊಂಡು ಆ ಕಾಡಯ್ಯನನ್ನ ಅಲ್ಲಿಂದ ವಾಪಸ್ ಕಳಿಸಿ ಇವರು ಏನು 6 ಜನ ಆರೋಪಿಗಳಿದ್ದಾರೆ ಅವರೆಲ್ಲರೂ ಕೂಡ ಅಜ್ಜಿಯನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂತಹ ನೆಪದಲ್ಲಿ ಆಕೆಯನ್ನ ಕೊಲೆ ಮಾಡಿರ್ತಾರೆ. ಬಳಿಕ ಈ ಒಂದು ವಿಚಾರ ಈ ಕಾಡಯ್ಯನಿಗೆ ಅನುಮಾನ ಬಂದಂತಹ ಹಿನ್ನೆಲೆಯಲ್ಲಿ ಪೊಲೀಸರಿಗೆ ಮಾಹಿತಿಯನ್ನು ನೀಡಿರ್ತಾನೆ. ಇದೇ ಹಿನ್ನೆಲೆಯಲ್ಲಿ ಪೊಲೀಸರು ತನಿಖೆಗೆ ಇಳಿದಂತಹ ಸಂದರ್ಭದಲ್ಲಿ ಏನೋ ಈ ಅಜ್ಜಿಯನ್ನ ಸಾವನ್ನಪ್ಪಿದ್ದಾಳೆ ಅಂತೇಳಿ ತರಾತುರಿಯಲ್ಲಿ ಅಂತ್ಯಕ್ರಿಯೆ ಮಾಡೋದಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಈ ವಿಚಾರ ಪೊಲೀಸರಿಗೆ ಗೊತ್ತಾಗುತ್ತೆ. ಆಗ ಕೂಡಲೇ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಒಂದು ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಆರೋಪಿಗಳನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸಿದ ಸಂದರ್ಭದಲ್ಲಿ ಈ ಎಲ್ಲ ಪ್ರಕರಣದ ಹಿಂದೆ ನಡೆದಿದ್ದಂತಹ ಘಟನೆಗಳು ಬೆಳಕಿಗೆ ಬರುತ್ತೆ. ಸದ್ಯ ಇದೀಗ ಕಾಡಯ್ಯ ನೀಡಿರುವಂತಹ ದೂರಿನ ಆಧಾರದ ಮೇಲೆ ಪೊಲೀಸರು 5 ಜನರನ್ನ ವಶಕ್ಕೆ ಪಡೆದುಕೊಂಡು ತನಿಖೆಯನ್ನ ಮುಂದುವರಿಸಿದ್ದಾರೆ. ಶರ್ಮಿತಾ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ.